ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಅಥರ್ವ ಸಿದ್ಧ ಪುರುಷ ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಜೀವನ ನಡೆಸಬೇಕು ಅಂತಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿರುವಂಥ ಕೆಲಸಗಳಿಗೆ ಹೋಗ್ತಿರ್ತಾರೆ, ಅಥವಾ ಓನ್ ಬಿಸ್ನೆಸ್ ಮಾಡ್ತಿರ್ತಾರೆ, ಅಂಗಡಿ ವ್ಯಾಪಾರ ಈ ರೀತಿ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ವ್ಯಾಪಾರ ಕರೆಕ್ಟಾಗಿ ಆಗ್ತಾ ಇರೋದಿಲ್ಲ ಅನ್ನೋದು ಒಂದು ಕಡೆ ಗೊಂದಲ ಆದರೆ, ಮೀಡಿಯಮಾಗಿ ನಡೀತಾ ಇದೆ, ಅದು ಚೆನ್ನಾಗಾಗಬೇಕು ಅಥವಾ ಅಧಿಕವಾಗಿ ಆಗಬೇಕು, ಹೆಚ್ಚು ಲಾಭ ಕಾಣಬೇಕು ಅಂತ ಅಪೇಕ್ಷೆ ಪಡುವಂಥದ್ದು ಸರ್ವೇ ಸಾಮಾನ್ಯ. ಸೊ ನಾವು ಮಾಡ್ತಾ ಇರುವಂಥ ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರುಗಳೇ? ಇರುವಂಥದ್ದಕ್ಕಿಂತ ಇನ್ನೊಂದಷ್ಟು ಚೆನ್ನಾಗಾಯಿತು ಅಂತಂದರೆ ಲೈಫಲ್ಲಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅದೇ ಕೆಲವೊಂದಕ್ಕೆ ತಂತ್ರ ಕೆಲಸ ಮಾಡ್ತವೆ, ಕೆಲವೊಂದಕ್ಕೆ ಮಂತ್ರ ಕೆಲಸ ಮಾಡ್ತವೆ, ಕೆಲವೊಂದಕ್ಕೆ ಯಂತ್ರ ಕೆಲಸ ಮಾಡ್ತವೆ. ಈ ವ್ಯವಹಾರ ವ್ಯಾಪಾರ ಮಾಡುವಂಥವರಿಗೆ ಸೂಕ್ಷ್ಮವಾಗಿ ಕೆಲವೊಂದು ಥಿಂಗ್ಸು ಅಟ್ರಾಕ್ಟಿವ್ ಮಾಡ್ತವೆ. ಈಗ ನಾವು ಯಾವುದಾದ್ರೂ ದಾರಿಯಲ್ಲಿ ಹೋಗಬೇಕಾದ್ರೆ ತುಂಬ ಹಾಗೇ ಆ ಲೈಟ್ಗಳು ಜಗಮಗಿಸ್ತಾ ಇರ್ತವೆ. ಅವ್ರಿಗೆ ಏನು ಅಟ್ರಾಕ್ಟ್ ಬಾವು. ಆಮೇಲೆ ಟ್ರಾನ್ಸ್ಪರೆಂಟ್ ಇರ್ತಕ್ಕಂಥ ಕೆಲವು ಗ್ಲಾಸ್ ಹಾಕಿರ್ತಾರೆ. ಹೌದು, ಆ ಒಳಗಡೆ ಇರೋದು ಹೊರಗಡೆ ಕಾಣಿಸ್ತಾ ಇರುತ್ತೆ. ಆ ಆ್ಯಂಟಿಕ್ ಆ ಒಂದು ಪೀಸ್ಗಳು. ಆಮೇಲೆ ನೀವು ತುಂಬ ಡಿಸೈನ್ ಇರೋ ಸ್ಯಾರಿ ಅಂಗಡಿನೋ ಹೊರಗಡೆಯಿಂದ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈಗ ಇಲ್ಲೆಲ್ಲೋ ಒಂದು ಮಾಡಿದ್ದಾರೆ ಜಯನಗರದಲ್ಲಿ, ಮುಗ್ಧ. ಏನದನ್ನು ಹೊರಗಡೆ ದೇವಸ್ಥಾನ ಮಾಡಿದ ಹಾಗೆ ಆ ಗೋಪುರ ಆ ಕೆತ್ತನೆ ಎಲ್ಲರೂ ಅಟ್ರಾಕ್ಟಿವ್ ಮಾಡುತ್ತೆ. ಅದು ಹೋಗೋಣ ಒಳಗಡೆ. ನನಗೂ ಹೋಗ್ಬೇಕು ಅನಿಸುತ್ತೆ, ನಾನು ಹೋಗೋ ಹಾಗಿಲ್ಲ, ನಾನಿಲ್ಲೂ ಆ ಥರದ ಮಳಿಗೆಗೆ ಹೋಗಿಲ್ಲ. ಅಷ್ಟು ಅಟ್ರಾಕ್ಟಿವ್ ಮಾಡ್ತಾನೆ. ಆಮೇಲೆ ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಥಿಂಗ್ಸು ಇದ್ದಾವೆ. ನಾನು ಇದಕ್ಕೆ ಯಾಕೆ ಹೇಳ್ತೇನೆ, ಸೆಳೆತ ಮಾಡ್ತಕ್ಕಂತಹದ್ದು ಕೆಲವಿದ್ದಾವೆ, ಇನ್ನು ಕೆಲವು ಗೌಪ್ಯವಾಗಿರ್ತವೆ. ಒಟ್ಟಾರೆ ನೀವು ಹೊರಗಡೆ ಇರ್ತಕ್ಕಂತಹದ್ದು ನಿಮಗೆ ಅಷ್ಟು ಸೆಳೆತ ಮಾಡಿದಾಗ, ಇನ್ನು ಇದನ್ನೇ ಅವನು ಇಷ್ಟು ಕಾಸ್ಟ್ಲಿಯಾಗಿ ಡಿಸೈನ್ ಮಾಡಿ ಇಟ್ಟಿದ್ದಾನೆ ಅಂತಂದರೆ, ಇನ್ನು ಇದನ್ನು ನೋಡಿ ಒಳಗಡೆ ಬರ್ತಕ್ಕಂಥವ್ರಿಗೆ ಇನ್ನೂ ಕೂಡ ಒಳ್ಳೇದು ಕಾದಿರುತ್ತೆ. ಅದನ್ನು ಪಡೆದುಕೊಂಡೇ ತೀರುತ್ತಾರೆ. ಇದು ಅಟ್ರಾಕ್ಟಿವ್ ಮಾಡ್ತಕ್ಕಂತಹ ಕೆಲವು ಆವತ್ತಿನ ಕಾಲದಿಂದಲೂ ಇದ್ದಾವೆ. ಆವತ್ತಿನ ಕಾಲದಲ್ಲೂ ಋಷಿ ಪರಂಪರೆಯಿಂದಲೂ ಕೂಡ ಇದ್ದಾವೆ. ಎಲ್ಲರೂ ಕೂಡ ಅದನ್ನು ಅಟ್ರಾಕ್ಟಿವ್ ಮಾಡ್ತಕ್ಕಂಥದ್ದಿದೆ. ಅದಕ್ಕೆ ಇಲ್ಲಿ ಏನು ಅಂತಂದರೆ, ಈ ವ್ಯವಹಾರ ವ್ಯಾಪಾರ ಮಾಡ್ತಾರಲ್ಲ ಅಂಥವರಿಗೆ ಭಾಳ ಪ್ರಮುಖವಾಗಿ ಈ ಜವ್ವಾದಿ, ಪುನುಗು, ಕಸ್ತೂರಿ ಗೋರೋಜನ ಈ ತರಹದ್ದು ಬಹಳ ಇದ್ದಾವೆ. ನೀವೇನಾದರೂ ಫಾರ್ ಎಕ್ಸಾಂಪಲ್ ನೀವು ಒಂದು ಅಂಗಡಿ ಬಿಸ್ನೆಸ್ ಮಾಡ್ತಾಯಿದ್ದೀರಿ, ನಿಮ್ಮ ಲೆವೆಲ್ಗೆ ಯಾವುದೋ ಆಯ್ಕೆ ಮಾಡ್ಕೊಂಡಿರ್ತೀರ. ಅದು ಬಟ್ಟೆ ಅಂಗಡಿ ಆಗಿರಬಹುದು, ಅಥವಾ ಕಿರಾಣಿ ಅಂಗಡಿ ಆಗಿರಬಹುದು, ಅಥವಾ ಎಕ್ಸೆಟ್ರಾ ಯಾವುದೋ ಒಂದು ದೊಡ್ಡ ಲೆವೆಲ್ಗೆ ಹೋಗ್ಬೇಕಂತಿರ್ತೀರಿ. ಪಾಪ ನೀವು ಅದ್ರಲ್ಲಿ ರೀಚ್ ಆಗ್ತಾಯಿಲ್ಲ. ಏನು ಮಾಡಿದ್ರೂ ಕೂಡ ನೀವು ರಿಚ್ ಆಗಬೇಕು ಅಂತ ಹೋದರೂ ರೀಚ್ ಆಗೋಕ್ಕೆ ಆಗ್ತಾಯಿಲ್ಲ ಅಲ್ಲಿಗೆ. ಅದಕ್ಕೆ ನಿಮ್ಮ ಮನಸ್ಸು ಎಷ್ಟೋ ಬಾಡಿ ವಿಲಿವಿಲ ಅಂತ ಒದ್ದಾಟ ಮಾಡ್ತಾನೇ ಇದೆ, ತೊಳಲಾಟದಲ್ಲಿ ಸಿಲುಕಾಕ್ಕೊಂಡಿದೆ. ಏನು ಮಾಡೋದು? ರೆಂಟ್ ಕಟ್ಟಬೇಕು, ಪ್ಲಸ್ ಲಾಭ ಬರ್ತಾ ಇಲ್ಲ, ಅನೇಕ ಕೆಲಸಗಳಿಗೆ ಮೂಲ ಇದು, ಸಂಸಾರ ನಡಿಬೇಕು, ಮಕ್ಕಳನ್ನ ಓದಿಸ್ಬೇಕು, ಎಷ್ಟೋ ಜವಾಬ್ದಾರಿಗಳಿರ್ತಕ್ಕಂಥದ್ದು ಆ ಒಂದು ಅಂಗಡಿನೇ ಆಗಿರುತ್ತೆ ಪಾಪ ಅವರಿಗೆ. ಅದು ಎದ್ದೇಳಬೇಕು ಅಂತಂದರೆ ಇಲ್ಲಿ ಸ್ವಲ್ಪ ಗಮನಿಸಬೇಕು. ಇವರಿಗೆ ಯಾವ ತರಹದ್ದಿರುತ್ತೋ, ಇವರ ಅತ್ಯಧಿಕವಾಗಿ 10ರಷ್ಟು 100ರಷ್ಟು ಲಾಭ ಮಾಡುವಂಥ ಯಾವುದೋ ಒಂದು ಅಂಗಡಿ ಇರುತ್ತೆ. ಆ ಅಂಗಡಿನಲ್ಲಿ ಹೋಗಿ ಇವರು ಚೇಂಜನ್ನು ತೊಗೋಬೇಕು, ಅಥವಾ ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕು. ಯಾವುದೋ ಒಂದು ವಸ್ತು ಖರೀದಿ ಮಾಡಿ ಆ ಚೇಂಜ್ ಹಣವನ್ನು ಇವರು ಈ ಸಮಯಗಳನ್ನು ಕೂಡ ಆಧಾರ ಪಟ್ಟಿರುತ್ತೆ. ಕೆಲವೊಂದಲ್ಲಿ ಅಭಿಜಿನ್ ಮುಹೂರ್ತ, ಈ ಅಭಿಜಿನ್ ಮುಹೂರ್ತ ಸರ್ವಶ್ರೇಷ್ಠವಾಗಿರುವಂಥ ಮುಹೂರ್ತ 11:30 12:30. ಅದು ಪ್ರತಿನಿತ್ಯವೂ ಕೂಡ ಆ ಅಭಿಜಿನ್ ಮುಹೂರ್ತ ಏನಿರುತ್ತೋ ಆ ಸಂದರ್ಭದಲ್ಲಿ ಹೋಗಿ ತೆಗೆದುಕೊಳ್ಳಬೇಕು. ಇಲ್ಲಿ ಒಂದು ಟ್ರಿಕ್ಸ್ ಇರುತ್ತೆ ನಿಮಗೆ. ಈ ಕೆಂಪು ವರ್ಣದ ಪರ್ಸು, ಅದರ ಒಳಗಡೆ ಬಿಳಿಯ ವರ್ಣದ ಪರ್ಸ್ ಇರಬೇಕು. ಯಾರಿಗೂ ಕಾಣದ ಹಾಗೆ ಬಿಳಿಯ ವರ್ಣದ್ದು ಆ ಕೆಂಪು ಪರ್ಸ್ನ ಒಳಗಡೆ ಇಟ್ಟಿರಬೇಕು. ಯಾರು ನಿಮಗೆ ಚೇಂಜ್ ಕೊಟ್ಟರೋ, ತುಂಬ ದೊಡ್ಡ ಮಳಿಗೆ ಆಗಿರಲಿ, ಈಗ ಫಾರ್ ಎಕ್ಸಾಂಪಲ್ ತುಂಬ ದೊಡ್ಡದಾಗಿ ನಡೀತಾ ಇದೆ, ಈಗ ಅಂಗಡಿ ಸಿಲ್ಕ್ಸು, ಮುಗ್ಧ, ನಲ್ಲಿ ಇವರೆಲ್ಲ ದೊಡ್ಡ ದೊಡ್ಡ ಮಳಿಗೆಗಳು ಹಾಕಿದ್ರಲ್ಲ, ಅವ್ರ ಹತ್ರ ನೀವೊಂದು ವಸ್ತ್ರ ತೊಗೊಳ್ತೀರೋ, ಅವ್ರನ್ನ ಏನು ಚೇಂಜ್ ಬರುತ್ತೋ ಆ ಚೇಂಜ್ ತೆಗೆದು ಪರ್ಸ್ಗೆ ಹಾಕಿ. ಇನ್ನೊಂದು ಅಂಗಡಿಗೆ ಹೋಗಿ ಆ ಚೇಂಜ್ ತೆಗೆದು ಪರ್ಸ್ಗೆ ಹಾಕಿ.
ನಾನು ಹೇಳ್ತಾ ಇರೋದು ಮುಹೂರ್ತ ಬೇರೆ ಹೇಳ್ತಾ ಇದ್ದೀನಿ ಅಭಿಜಿನ್ ಲಗ್ನದಲ್ಲಿ. ಆ 3 ಅಂಗಡಿಯಿಂದ ನೀವು ಖರೀದಿ ಮಾಡಿ ಬಂದಿರತಕ್ಕಂಥ ಹಣವನ್ನು ಈ ಪರ್ಸ್ಗೆ ಹಾಕ್ತೀರಿ. ಇದರ ಜೊತೆಗೆ ಕಸ್ತೂರಿ ಗೋರೋಜನ ಹಾಕಿ, ಸಿಕ್ಕಿದ್ರೆ 3 ಹಾಕಿ, ಕಸ್ತೂರಿ ಗೋರೋಜನ, ಜವ್ವಾದಿ, ಪುನುಗು 3 ಹಾಕಿ ಅದರ ಒಳಗಡೆ, ಅಥವಾ ಯಾವ್ದಾರ ಒಂದು ಅದರೊಳಗಡೆ ಹಾಕಿ ಲಾಕ್ ಮಾಡಿ ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಅಂಗಡಿಯಲ್ಲಿ ಇಟ್ಕೊಳ್ಳಿ. ಇಷ್ಟೇ ನೀವು ಮಾಡಿದ್ದು. ನೀವು ನಾನು 3 ಅಂಗಡಿಯಿಂದ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಿಮಗೆ 1-2 ಅಂಗಡಿ ಆದರೂ ಪರವಾಗಿಲ್ಲ, ಅಥವಾ 5-6 ಅಂಗಡಿಗಾದರೂ ಹೋಗಿ ಆ ತರಹದ ದೊಡ್ಡ ಮಟ್ಟದ ಮಾಲ್, ಆ ಥರ ದೊಡ್ಡ ಮಟ್ಟದ ಶಾಪ್ಗೆ ಹೋಗಿ ಅವ್ರ ಹತ್ರ ಏನು ತೊಗೊಳ್ತೀರೋ ಆ ಚೇಂಜನ್ನು ಇದರೊಳಗಡೆ ಹಾಕ್ತಕ್ಕಂತಹದ್ದು. ಆ ಕೆಂಪು ವರ್ಣದ ಪರ್ಸ್ ಅದರ ಒಳಗಡೆ ಬಿಳಿಯ ವರ್ಣದ ಪರ್ಸ್ ಅದರೊಳಗಡೆ ಹಾಕಿ ಲಾಕ್ ಮಾಡಿ ನಿಮ್ಮ ತಿಜೋರಿಲಿ ಇಡ್ತಕ್ಕಂತಹದ್ದು. ಒಟ್ಟಾರೆ 11:30ಯಿಂದ 12:30 ಈ ಅಭಿಜಿನ್ ಮುಹೂರ್ತ ನಡಿಬೇಕಿದ್ದು. ಅವ್ರ ಹತ್ರ ತೊಗೊಳ್ಳೋದು ಮತ್ತು ನಿನ್ನ ಅಂಗಡಿಗೆ ಬಂದು ಅದರಲ್ಲಿ ಇಡೋದು, ಇಷ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು. ಇದು ಒಂದು ದಿನ ಬೇಕಾದರೆ ಜವ್ವಾದಿ ಮೊದಲೇ ತಂದು ಇಟ್ಕೊಳ್ಳಿ. ನಿಮ್ಮ ಅಂಗಡಿಗೆ ಬಂದ ಹಿಂದಿನ ದಿವಸ ಬೇಕಾದರೆ ಅದನ್ನು ತಂದು ಇಟ್ಕೊಳ್ತೀರಿ. ಜವ್ವಾದಿ ಆಗಿರಬಹುದು, ಪುನುಗು ಆಗಿರಬಹುದು, ಕಸ್ತೂರಿ ಗೋರೋಜನ ಆಗಿರಬಹುದು. ಈ 3 ಕೂಡ ಪರ್ಸಲ್ಲಿ ಹಾಕಿ ಹಣ ಹಾಕಿ ನಿಮ್ಮ ತಿಜೋರಿ ಇಟ್ಟುಬಿಡಿ. ಅಲ್ಲಿಂದ ನೆಕ್ಸ್ಟ್ ಡೇಯಿಂದಲೇ ಆ ಜನ ಅಟ್ರಾಕ್ಷನ್ ನಿಮ್ಮ ಅಂಗಡಿಗೆ ಬರ್ತಾರೆ. ಎಷ್ಟೋ ಬಾರಿ ಇವತ್ತು ಪೂರ್ಣ ಏನು ಇಲ್ಲ ನಿಲ್ಲ ಅಂತ ಇರ್ತೀರಲ್ಲ, ಅವರು ಪರೀಕ್ಷೆ ಮಾಡಿ ನಾಳೆಯಿಂದಲೇ ಎಷ್ಟು ಜನ ನಿಮ್ಮ ಅಂಗಡಿಗೆ ಬಂದೋಗಿರ್ತಾರೆ. ಹಾಗೆ ಸೆಳೆತ ಮಾಡ್ತಕ್ಕಂಥದ್ದು ಇವು. ಖಂಡಿತ ಗುರುಗಳೇ, ಬಹುಶಃ ಇದು ಸಾಕಷ್ಟು ಜನಕ್ಕೆ ಇದರ ಅವಶ್ಯಕತೆ ಇತ್ತು. ತುಂಬ ಸರಳ ವಿಧಾನ, ಇದಕ್ಕೇನು ಹಣ ಖರ್ಚು ಮಾಡೋಷ್ಟಿಲ್ಲ ಅಂಥ ಒಂದು ಪರಿಹಾರಗಳನ್ನ ನೀವು ಪ್ರತಿಯೊಂದು ವೀಡಿಯೋಸಲ್ಲಿ ಕೂಡ ತಿಳಿಸ್ಕೊಡ್ತೀರಾ. ಅದೇ ಬಹಳ ಖುಷಿ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋನಲ್ಲಿ ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಅಧಿಕ ಆಗಬೇಕು ಅಂತಂದರೆ ಯಾವ ಒಂದು ಸರಳ ಮಾರ್ಗವನ್ನು ನೀವು ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.